ಹಾಯ್ ಗಾಯ್ಸ್, ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಗಾನವಿ ವಿವೇಕ್ ವ್ಲಾಗ್ಸ್. ಹೋಪ್ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಈ ವ್ಲಾಗಲ್ಲಿ ನಾನು ಒಂದು ಇನ್ಫಾರ್ಮೇಷನ್ ಮತ್ತು ಒಂದು ಕ್ಲಾರಿಫಿಕೇಷನ್ ಎರಡೂ ಕೊಡಬೇಕು ಅಂತ ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೇನೆ. ಆ್ಯಕ್ಚುಲಿ ತುಂಬ ದಿನ ಆಗಿತ್ತು ಈ ವ್ಲಾಗ್ನ ಮಾಡಿ. ಮೇ ಬಿ ಮೇ 28 ಅನಿಸುತ್ತೆ ಈ ವ್ಲಾಗ್ನ ನಾನು ರೆಕಾರ್ಡ್ ಮಾಡಿದ್ದು. ತುಂಬ 1 ಮಂತೇ ಗ್ಯಾಪ್ ಆಗೋಯ್ತು ಅನಿಸುತ್ತೆ. ಸೊ ಅದಕ್ಕೋಸ್ಕರ ಇದು ಹಾಕಲೇಬೇಕು ಅಂತ ಹೇಳಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಟ್ಲೀಸ್ಟ್ 2 ಡೇಸ್ಗೆ 1 ವ್ಲಾಗ್ನ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೋ ಅಂತ ಹೇಳಿ. ಸೊ ಫಸ್ಟು ಕ್ಲಾರಿಫಿಕೇಷನ್ ಬೇಡ, ಇನ್ಫಾರ್ಮೇಷನ್ ಕೊಟ್ಬಿಡೋಣ. ಅದಾದಮೇಲೆ ಕ್ಲಾರಿಫಿಕೇಷನ್ ಏನಂದರೆ, ಗಾನ ಎಲ್ಲೋದ್ಲು, ಗಾನ ಏನಾದ್ಲು, ಮನೆ ಬಿಟ್ಟು ಹೋಗಿದ್ದಲ್ಲ, ಗಂಡ ಜೊತೆ ಜಗಳ ಆಡಿಕೊಂಡು ಏನಾಗಿದೆ, ಎಲ್ಲಿದ್ದಾಳೆ, ಅದೆಲ್ಲ ನಮಗೆ ಕ್ಲಾರಿಫಿಕೇಷನ್ ಇದೆ. ಸೊ ಆ ಒಂದು ಕ್ಲಾರಿಫಿಕೇಷನ್ನ ಕೊಡಬೇಕು ಅಂತ ಈ ವ್ಲಾಗಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಲೈಕ್ ಡೈಲಿ ರೂಟೀನ್ ಜೊತೆ ನಿಮ್ಮ ಒಂದು ಡೌಟ್ಸ್ನ ಕ್ಲಿಯರ್ ಮಾಡೋಣ ಅಂತ ಹೇಳಿ. ಸೊ ಫಸ್ಟ್ ಇನ್ಫಾರ್ಮೇಷನ್ ಏನಂದರೆ, ಸೊ ನೀವು ನೋಡ್ಬೋದು ಇಲ್ಲಿ ನಾವು ಬೆಳಗ್ಗೆನೇ ಎದ್ದು ಶೂ ರ್ಯಾಕ್ ಅಂತ ಹೇಳ್ತಾರಲ್ವ, ಸೊ ಅದನ್ನು ನಾವು ಫಿಕ್ಸ್ ಮಾಡ್ತಾ ಇದ್ದೀವಿ. ನಾವು ಗೋಡೆಗೆ ಫಿಕ್ಸ್ ಮಾಡೋ ಅಂಥದ್ದು ತಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಮಮ್ಮಿ ನಾವು ಎಲ್ಲ. ಬಟ್ ಏನಾಗಿದೆ ಅಂದರೆ, ಅದೆಲ್ಲ ಕ್ಲೀನ್ ಮಾಡೋಕ್ಕೆ ಅಷ್ಟು ಪೇಷನ್ಸ್ ಇರೋಲ್ಲ, ಮತ್ತು ಅದಷ್ಟು ನೀಟ್ ಇರೋಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಯಾಕಂದರೆ ಅದು ಗೋಡೆ ಮೇಲೆ ಫಿಕ್ಸ್ ಆಗಿ ಮತ್ತೆ ತೆಗೆಯೋದು, ಅದು ಇದು ಮಾಡೋದೆಲ್ಲ ರಿಸ್ಕ್ ಆಗುತ್ತೆ. ಬಟ್ ಇದೇನಂದರೆ ಆರಾಮಾಗಿ ನಾವು ವಾಷಬಲ್ ಮಾಡ್ಕೋಬೋದು, ನೀಟಾಗಿ ಪ್ಲೇಸ್ ಮಾಡ್ಕೋಬೋದು ಅಂತ ಹೇಳಿ ನಾನು ಇದನ್ನು ಸಜೆಸ್ಟ್ ಮಾಡಿದೆ. ಇದು ಒಂದು ನಿಮಗೆ ಪ್ರೈಸಸ್ ಬಂದರೆ ಲೈಕ್ 4.5 ಒಳಗಡೆ ಇರುತ್ತೆ ಇದು. ಬಟ್ ನಾವೇನು ಮಾಡಿದ್ವಿ, ನಮ್ಮ ಮನೇಲಿ ದಿವಾನ್ ಕಾಟ್ ಇರಲಿಲ್ಲ, ಲೈಕ್ ವುಡ್ಸ್ ಎಲ್ಲ ಎದ್ಬಿಟ್ಟಿತ್ತು. ಸೊ ದಿವಾನ್ ಕಾಟ್ ಕೂಡ ಪರ್ಚೇಸ್ ಮಾಡಿದ್ವಿ. ನಾವೆರಡೂ ಒಟ್ಟಿಗೆ ಪರ್ಚೇಸ್ ಮಾಡಿರೋದ್ರಿಂದ ಸ್ವಲ್ಪ ಕಮ್ಮಿ ಪ್ರೈಸ್ ಬಂತು ಅಂತಲೇ ಹೇಳ್ಬೋದು. ದಿವಾನ್ ಕಾಟ್ ಪ್ರೈಸ್ ನನಗೆ ಗೊತ್ತಿಲ್ಲ, ಬಟ್ ಶೂ ರ್ಯಾಕ್ ಗೊತ್ತು. 4.5 ಇಷ್ಟು ಒಳಗಡೆ ಇರುತ್ತೆ. ಸೊ ನಿಮಗೆ ನಾನು ಬೇಕಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳ್ಬೋದು. ನಾನು ಅಡ್ರೆಸ್ ಆಗಲಿ ಲಿಂಕ್ ಆಗಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಯಾಕಂದರೆ ಶೂ ರ್ಯಾಕ್ ಅಲ್ಲ, ಎಲ್ಲರ ಮನೆಗೂ ಬೇಕೇ ಬೇಕು. ಯಾಕಂದರೆ ನನ್ನ ತಂಗೀರು ಜಾಸ್ತಿ ಸ್ಲಿಪ್ಪರ್ಸ್ ಯೂಸ್ ಮಾಡ್ತಾರೆ. ಅಂದರೆ ನಾವು ಜಾಸ್ತಿ ಫ್ಲ್ಯಾಟ್ಸ್ ಯೂಸ್ ಮಾಡಲ್ಲ, ಹೀಲ್ಸ್ ಜಾಸ್ತಿ ಪ್ರಿಫರ್ ಮಾಡ್ತೀರಿ ನಾವು ಒಬ್ರಿಗೊಬ್ರು. ಇಲ್ಲಿ ಈ ಶೂ ರ್ಯಾಕ್ ಕೂಡ ನಮಗೆ ಸಾಲೆಲ್ಲ ಅಷ್ಟು ಚಪ್ಪಲಿಗಳಿದೆ. ಯಾಕಂದರೆ ನನ್ನ ತಂಗಿರು ಇಬ್ಬರು ಕಾಲೇಜ್ಗೆ ಹೋಗ್ತಾರೆ. ಸೊ ಸ್ಲಿಪ್ಪರ್ಸ್ ಜಾಸ್ತಿ ಇದ್ದೇ ಇರುತ್ತೆ. ಇವಳು ಬಂದು ಲೈಕ್ ಕೆಲಸನೂ ಮಾಡಿಕೊಂಡು ಕಾಲೇಜ್ಗೂ ಹೋಗ್ತಾ ಇದ್ದಾಳೆ. ಸೊ ಅದಕ್ಕೋಸ್ಕರ ಸ್ಲಿಪ್ಪರ್ಸ್ ಜಾಸ್ತಿ ಆಗಿದೆ. ಡಿಗ್ರಿ ಗೊತ್ತಲ್ವ ಎಲ್ಲರಿಗೂ. ಸೊ ಒಂದು ಸ್ಲಿಪ್ಪರ್ ಡ್ರೆಸ್ಗೆ ಹಾಕ್ಕೊಂಡ್ರೆ ಇನ್ನೊಂದು ಸ್ಲಿಪ್ಪರ್ ಆ ಡ್ರೆಸ್ಗೆ ಸೂಟೇ ಆಗೋಲ್ಲ ಅಂತೇಳಿ ಅವಳು ಸ್ಲಿಪ್ಪರ್ಸ್ ತಗೋತಾ ಇರ್ತಾಳೆ. ಮತ್ತು ಇನ್ನೊಂದು ತಂಗಿ ಕೂಡ ಕಾಲೇಜು, ಅವಳಿಗೂ ಬೇಕಿರುತ್ತೆ ಸ್ಲಿಪ್ಪರ್ಸ್. ಅದಕ್ಕೆ ನಾವು ಶೂ ರ್ಯಾಕ್ನ ಚೇಂಜ್ ಮಾಡಿದ್ವಿ. ಇತ್ತು ಫಸ್ಟ್ ವುಡ್ದು, ಬಟ್ ಅದು ತುಂಬ ಚಿಕ್ಕದಾಗಿತ್ತು ಅಂಥೇಳಿ, ಸಾಲ್ತಾ ಇರಲಿಲ್ಲ ಅಂಥೇಳಿ ಇದನ್ನು ನಾವು ಚೇಂಜ್ ಮಾಡಿದ್ವಿ. ಸೊ ತುಂಬ ಚೆನ್ನಾಗಿದೆ. ಯಾರಿಗಾದ್ರೂ ಬೇಕಿದ್ರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ನೀವು ಕೇಳ್ಬೋದು, ಕಮೆಂಟ್ ಹಾಕ್ಬೋದು. ನಾನು ನಿಮಗೆ ಲಿಂಕ್ ಆಗಲಿ ಅಡ್ರೆಸ್ ಆಗಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ನೆಕ್ಸ್ಟ್ ಇದನ್ನು ಜೋಡಿಸೋದಂತೂ ಅಷ್ಟು ಕಷ್ಟ ಆಗ್ಬಿಟ್ಟಿತ್ತು ನಮಗೆ. ಆಮೇಲೆ ಫೈನಲಿ ವಿ ಡಿಡ್ ಇಟ್ ಅಂತಲೇ ಹೇಳ್ಬೋದು. ನೋಡಿ, ನೀವು ತುಂಬ ನೀಟಾಗಿ ಪ್ಲೇಸ್ ಮಾಡ್ಬೋದು. ನನ್ನ ಹತ್ರ ಜಾಸ್ತಿ ಶೂಸ್ ಬೇರೆ ಇದೆ, ಬಟ್ ನಾನು ಶೂಸ್ ಎಲ್ಲ ನಾನು ಯಾವುದೂ ನಮ್ಮ ಅತ್ತೆ ಮನೆಗೆ ತೊಗೊಂಡೋಗಿಲ್ಲ, ಇಲ್ಲೇ ಇದೆ ನನ್ನ ಶೂಸ್ ಎಲ್ಲ. ಸೊ ನೀವು ನೋಡ್ಬೋದು, ಪ್ಲೇಸ್ಮೆಂಟ್ಸ್ ನಾನು ಏನೂ ತೋರಿಸಿಲ್ಲ, ಜಸ್ಟ್ ಇದನ್ನೊಂದು ನೀವು ನೋಡಿಕೊಂಡ್ರೆ ಗೊತ್ತಾಗುತ್ತೆ ನಿಮಗೆ. ಸೊ ನೆಕ್ಸ್ಟ್ ಬನ್ನಿ ಗೈಸ್, ಕ್ಲಾರಿಫಿಕೇಷನ್ಗೆ ಹೋಗೋಣ. ಸೊ ಕ್ಲಾರಿಫಿಕೇಷನ್ ಒಂದಷ್ಟು ಕ್ವಶನ್ಸ್ ಏನಂದರೆ, ಗಾನ ಎಲ್ಲೋಗಿದ್ದಾಳೆ, ಗಾನ ಗಂಡ ಜೊತೆ ಜಗಳ ಮಾಡಿಕೊಂಡು ಅವ್ರ ಅಮ್ಮ ಮನೆಗೆ ಹೋಗಿದ್ದಾಳೆ, ಸಾಲ ಮಾಡಿಕೊಂಡು ಚೌಕಳ್ಳಿ ಬಿಟ್ಬಿಟ್ಟು ಅವ್ರ ಅಮ್ಮ ಮನೆ ಸೇರ್ಕೊಂಡಿದ್ದಾಳೆ. ಆಮೇಲೆ ಇನ್ನೊಂದೇನೆಂದರೆ, ಅತ್ತೆ ಜೊತೆ ಜಗಳ ಮಾಡಿದ್ದಾಳೆ, ಅತ್ತೆ ಮಾವ ಜೊತೆ, ಆ ಮನೇಲಿ ಇರೋಕ್ಕೆ ಇಷ್ಟ ಇಲ್ಲ, ಗಂಡ ಜೊತೆ ಮಾತು ಬಿಟ್ಬಿಟ್ಟಿದ್ದಾಳೆ, ಹೋಗಿ ಅವ್ರ ಅಮ್ಮ ಮನೇಲಿ ಕೂತ್ಕೊಂಡು ಕೆಲಸ ಮಾಡ್ತಾಯಿದ್ದಾಳೆ. ಮೇಕಪ್ದೆಲ್ಲ ಮಾಡಿಸ್ಕೊಬಿಟ್ಟು ಅವ್ರ ಗಂಡ ಅವ್ರ ಅತ್ತೆ ಜೊತೆ ಅಮ್ಮ ಮನೇಲಿ ಹೋಗಿ ಕಿತ್ಕೊಬಿಟ್ಟಿದ್ದಾಳೆ. ವಾಟ್ ದ ಹೆಲ್, ಏನಕ್ಕೆ ಈ ಕ್ವಶನ್ಸ್ ಅಂತ ನನಗೆ ನಿಜ ಗೊತ್ತಾಗ್ತಾಯಿಲ್ಲ. ಏನು ಗೊತ್ತಾ, ಇವಾಗ ನೀವು ಓದಿರ್ತೀರ, ಕೆಲಸ ಫಾರಿನಲ್ಲಿರುತ್ತೆ. ನೀವು ಇಲ್ಲೇ ಕೂತ್ಕೊಂಡು ಫಾರಿನಲ್ಲಿರೋ ಕೆಲಸನ ಇಲ್ಲೇ ಬೆಂಗಳೂರಲ್ಲಿ ಕೂತ್ಕೊಂಡು ಮಾಡೋಕ್ಕಾಗುತ್ತಾ? ಇಲ್ಲ ಅಲ್ವಾ? ನನಗೂ ಅದೇ ಪರಿಸ್ಥಿತಿನೇ ಬಂದಿರೋದು. ಸೊ ನೀವೆಲ್ಲ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರ್ತೀರ, ಅಪ್ಡೇಟ್ಸ್ ಎಲ್ಲ ನಾನು ಹಾಕ್ತಾನೇ ಇರ್ತೀನಿ, ಸ್ಟೋರೀಸ್ಗೆ ಹಾಕ್ತಾನೇ ಇರ್ತೀನಿ. ಮತ್ತು ನೀವು ಮತ್ತೆ ಅದನ್ನೇ ಕ್ವಶನ್ಸ್ ಮಾಡ್ತಾ ಇರ್ತೀರ. ಆಮೇಲೆ ಇದು ಒಂದು ಪರ್ಟಿಕ್ಯುಲರ್ ಆಗಿ ನಾನು ಅಂದರೆ ಏನಂದರೆ ಹೆಸ್ರನ್ನ ಹೇಳಲ್ಲ, ಅವ್ರವ್ರಿಗೆ ಗೊತ್ತಿರುತ್ತೆ. ಈ ವ್ಲಾಗ್ಸ್ನ ಇಡೀ ಚೌಕಳಿನೇ ನೋಡುತ್ತೆ, ಇಡೀ ನಮ್ಮ ಫ್ಯಾಮಿಲಿನೇ ನೋಡ್ತಾ ಇರುತ್ತೆ ಈ ಒಂದು ವ್ಲಾಗ್ಸ್. ನನಗೆ ಗೊತ್ತು ಚೆನ್ನಾಗಿ, ಚೌಕಳ್ಳಿಲೂ ಕೂಡ ನೋಡ್ತಾ ಇರ್ತಾರೆ. ಸೊ ಕೆಲವೊಂದು ಜನಕ್ಕೆ ಈ ಒಂದು ವ್ಲಾಗ್ ಅಂತಲೇ ಹೇಳ್ಬೋದು. ಯಾಕಂದರೆ ಅವರೆಲ್ಲ ಏನು ಅಂದ್ಕೊಬಿಟ್ಟಿದ್ದೀರ ಅಂದರೆ, ಸಾಲ ಮಾಡಿಕೊಂಡು ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾಳೆ, ಆ ಕರ್ಮ ನನಗಿನ್ನೂ ಬಂದಿಲ್ಲ, ಆ ಕರ್ಮ ನನಗೆ ಬರೋದು ಬೇಡ, ದೇವ್ರು ನನ್ನ ಚೆನ್ನಾಗಿಟ್ಟಿದ್ದಾನೆ, ಏನೋ ಒಂದು ಚಿಕ್ಕ ಪುಟ್ಟ ಎಮರ್ಜೆನ್ಸಿ ಇದ್ದಾಗ ತೊಗೊಂಡಿರ್ತೀವಿ, ಅದನ್ನು ವಾಪಸ್ ಕೊಟ್ಬಿಟ್ಟು ಬರ್ತೀವಿ. ಅದನ್ನು ಸಾಲ ಅಂತ ಊರು ತುಂಬ ಹಬ್ಬಿಸ್ಬಿಟ್ಟಿದ್ದಾರೆ ಗುರು.
ನನಗಂತೂ ಅದನ್ನು ಕೇಳಿ 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 ಸಾಕಾಗ್ಬಿಟ್ಟು ವ್ಲಾಗ್ಸ್ ಮಾಡೋದೇ ನಿಲ್ಲಿಸ್ಬಿಟ್ಟಿದ್ದೆ, ಏನಪ್ಪ ಇದು ಅಂತ. ಆಮೇಲೆ ನಾನು ನನ್ನ ಗಂಡ ಎಲ್ಲ ಡಿಸ್ಕಸ್ ಮಾಡಿ, ಇದನ್ನು ಪರವಾಗಿಲ್ಲ ನೀನು ಬ್ಲಾಗಲ್ಲಿ ಹಾಕು, ನೀನು ಹೇಳು ನೀನೇನು ಅಂತ ಎಲ್ಲರಿಗೂ ಗೊತ್ತಾಗಬೇಕು. ಯಾಕಂದರೆ ಚೌಕಳಿಲಿ ಎಲ್ಲರೂ ನೋಡೋ ದೃಷ್ಟಿನೇ ಬೇರೆ ಆಗ್ಬಿಟ್ಟಿತ್ತು ನನ್ನದು. ಲೈಕ್ ಸಾಲ ಸಾಲ ಸಾಲ. ನನ್ಗೆ ಆ ಕರ್ಮ ಬೇಡ ಗುರು. ನನ್ನ ಗಂಡ ಜೊತೆ ಜಗಳ ಆಡ್ಕೊಂಬಂದಿದ್ದೀನ, ನೋ ವೇ. ನೀವು ಇನ್ಸ್ಟಾಗ್ರಾಮಲ್ಲಿ ಕೂಡ ಅಪ್ಡೇಟ್ಸ್ ನೋಡ್ತಾ ಇರ್ತೀರ. ನಾನು ಏನಕ್ಕೆ ಅವ್ರ ಜೊತೆ ಜಗಳ ಕಾಯಲಿ, ನಾನು ಬಂದಿರೋದೇ ನನ್ನ ಕೆಲಸ. ಯಾಕಂದರೆ ನನ್ನ ಮೇಕಪ್ ಇರೋದು, ಇವಾಗ ಬ್ರೈಡ್ಸ್ಗೆ ಏನಾನ ಹೋದರೆ ಅವರು ಆನ್ ಟೈಮ್ ಕೇಳ್ತಾರೆ, ನಾವು ಆನ್ ಟೈಮಲ್ಲಿ ಇರಬೇಕು. ಇವಾಗ ಚೌಕಳ್ಳಿಯಿಂದ ನಾನು ಬೆಂಗಳೂರಿಗೆ ಬರೋದೇ 2 hours ಬೇಕೇ ಬೇಕು, ಮಿನಿಮಮ್ 2 hours ಬೇಕೇ ಬೇಕು. ಟ್ರಾಫಿಕ್ ಇದ್ರೆ ಅಂತೂ ಇನ್ನೂ ಜಾಸ್ತಿ. ಸೊ ನನಗೆ ಈ ನಡುವೆ ಅಂತೂ ಬುಕಿಂಗ್ಸ್ ಜಾಸ್ತಿ ಇತ್ತು. ಸೊ ಅದಕ್ಕೋಸ್ಕರ ನೀವೆಲ್ಲ ನೋಡಿರ್ತೀರ, ನಾನು ಶಿವಮೊಗ್ಗ, ಹಾಸನ, ಅರಸೀಕೆರೆ ಆ ಕಡೆ ಎಲ್ಲ ಹೋಗ್ತಾ ಇದ್ದಿದ್ದು ನೀವೆಲ್ಲ ನೋಡಿರ್ತೀರ. ಮತ್ತು ಅದನ್ನೆಲ್ಲ ಕೇಳಿಕೊಂಡು ನನ್ನ ಹಸ್ಬೆಂಡ್ ಜೊತೆ ಹೋಗಿರೋದು ಕೂಡ ನಾನು ಫೋಟೋಸ್ ಹಾಕಿದ್ದೀನಿ. ಮತ್ತೆ ಗಂಡ ಜೊತೆ ಜಗಳ ಆಡ್ಬಿಟ್ಟಿದ್ದೀನಿ, ಅತ್ತೆ ಜೊತೆ ಜಗಳ ಆಡ್ಬಿಟ್ಟಿದ್ದೀನಿ. ಅಯ್ಯಪ್ಪ, ಬರೀ ಇದೆ ಇಂಥದ್ದೇ. ಆಮೇಲೆ ಅದಕ್ಕೋಸ್ಕರ ನಾನು ಅಲ್ಲಿಂದ ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾನೇನು ಮಾಡಿದೆ, ನನ್ನ ಮಗಳನ್ನೂ ಕೂಡ ಸ್ಕೂಲ್ಗೆ ಇಲ್ಲೇ ಹಾಕಿ, ಯಾಕಂದರೆ ನಾನು ಈ ನಡುವೆ ಅಂತೂ ಮೇಕಪ್ ಜಾಸ್ತಿ ಇತ್ತಲ್ವ, ಸೊ ಅವಳ ಸ್ಟಡೀಸ್ ಮೇಲೇನೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾನು ಅಮ್ಮ ಮನೆ ಹತ್ರನೇ ಹಾಕಿದೆ. ಆಮೇಲೆ ನನ್ನ ತಂಗಿನೂ ಟ್ಯೂಷನ್ ಎತ್ತಾಳೆ. ಸೊ ಅವಳ ಜೊತೆ ಬಿಟ್ಟರೆ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗ್ತಾಳೆ ಸ್ಟಡೀಸಲ್ಲಿ ಅಂತ ಹೇಳಿ ನಾನು ಅಮ್ಮ ಮನೆ ಹತ್ರನೇ ಹಾಕ್ಬಿಟ್ಟು ಇಲ್ಲಿಂದನೇ ಕೆಲ್ಸಕ್ಕೆ ಹೋಗ್ತಿದ್ದೆ. ಯಾಕಂದರೆ ನನಗೆ ಜಾಸ್ತಿ ವರ್ಕ್ ಬರ್ತಾಯಿದ್ದಿದೆ ಹೆಸ್ರುಘಟ್ಟ, ಹೊಸಕೋಟೆ, ಹೆಬ್ಬಾಳ, ಆಮೇಲೆ ಈ ಕಡೆ ಅಮ್ಮ ಪ್ಲೇಸ್ ಹತ್ರನೇ. ಯಾಕಂದರೆ ನಾನು ಇಲ್ಲಿಂದ ಟ್ರಾವೆಲ್ ಮಾಡೋದು ಹೆಂಗಿದೆ, ಅಲ್ಲಿಂದ ಟ್ರಾವೆಲ್ ಮಾಡೋದು ಹೆಂಗಿದೆ, ನಾನು ಹೋಗ್ತಾ ಬರ್ತಾ ಇದ್ದೆ ರೀ. ಅದಾದಮೇಲೆ ನನ್ನ ಯಾವಾಗ ಲೈಕ್ ಸಾಲ ಮಾಡ್ಕೊಂಡು ಹೋಗ್ಬಿಟ್ಲು ಅದನ್ನೆಲ್ಲ ಕೇಳಿ ನಾನು ಆ ಕಡೆ ಹೋಗೋದೇ ಬಿಟ್ಬಿಟ್ಟಿದ್ದೆ ನಾನು. ಆಮೇಲೆ ಸ್ವಲ್ಪ ಜನ ನನ್ನ ಜೊತೆ ಚೆನ್ನಾಗಿರೋರು ಎಲ್ಲರಿಗೂ ಗೊತ್ತು ನಾನು ಏನೂ ಮಾಡಿಲ್ಲ ಅಂತ ಹೇಳಿ. ಕೆಲವ್ರು ಇರ್ತಾರಲ್ಲ, ಪೋವಾಗಳನ್ನೆಲ್ಲ ಹುಟ್ಟು ಸಾಕೋದು, ಅಪಪ್ರಚಾರ ಮಾಡೋದು, ಸೊ ಈ ಥರ ಎಲ್ಲ ಇರುತ್ತೆ. ಸೊ ನನಗೇನಂತ ಅಂದರೆ, ಎತ್ಕೊಂಡಿರೋದು ಹಾಯ್ ಮಾಡಿ, ಹಾಯ್ ಪಪ್ಪಿ ಕೊಟ್ಟು ಬೂತಿಂದ ಕೇಳು. ಬುವಾ ಓಪನ್ your mouth ಮಾಡು. ಅಮ್ಮ ಹಿಂಗೆ ಮಾಡ್ಕೊಮ್ಮ, ಕೂದಲು ಹಿಂಗೆ ಮಾಡ್ಕೊ ಹಿಂಗೆ ಕೂದಲು ಸರಿ ಮಾಡ್ಕೊ. ಇವಾಗ ಮುಡಿ ಕೊಡ್ಬೇಕು ಅವನಿಗೆ, ಮಧುರಮ್ಮಗೆ ಮುಡಿ ಕೊಡಬೇಕು. ಸೊ ಅದಕ್ಕೆ ಇಷ್ಟೊಂದು ಕೂದಲು ಬಂದ್ಬಿಟ್ಟಿದೆ ಅವನಿಗೆ. ಫಾಸ್ಟ್ ಗ್ರೋ ಇವನಿಗೆ, ಬೇಗ ಬೆಳೆಯುತ್ತೆ. ದಂಡಿ ತಕ್ಕನ ಹಾಯ್ ಮಾಡು. ಹಾಯ್ ಬರ್ಕೋತೀನಿ ನಾನು. ಹಾಯ್ ಮಾಡು. ಧನ್ವಿ ತಕ್ಕಾಗ ಮಂಡೆಯಿಂದ ಸ್ಕೂಲ್ಗೆ ಹೋಗ್ತೀಯ ಬಂಗಾರಿ? ಸ್ಕೂಲ್ಗೆ ಹೋಗ್ತೀಯ? ಇವಾಗ ಹೋಗಿ ಶಾಪಿಂಗ್ ಮಾಡಬೇಕು ಅವಳಿಗೆ. ಶೂ, ಡ್ರೆಸ್ಸಸ್ಸು ಎಲ್ಲ ಶಾಪ್ ಮಾಡಬೇಕು. ಫ್ರೈಡೇ ಮಾತ್ರನೇ ಒಂದು ಯೂನಿಫಾರ್ಮ್ ಇರುತ್ತೆ, ಮಿಕ್ಕಿದ ದಿನ ಎಲ್ಲ ಕಲರ್ ಡ್ರೆಸ್ಸು. ಸೊ ಅದಕ್ಕೆ ಒಂದು ಸ್ವಲ್ಪ ಜೊತೆ ಬಟ್ಟೆ ತಗೊಬರ್ಬೇಕು. ಹಂಗೆ ಇವನಿಗೂ ಸ್ವಲ್ಪ ಬಟ್ಟೆ ತರಬೇಕು. ಓಕೆ, ಪಪ್ಪಿ ಕೊಡು ನನಗೆ. ಇಲ್ಲಿ ಐ ಲವ್ ಯು. ಭಾರಿ ತೀಟೆ. ಆ್ಯಕ್ಚುಲಿ ಇವತ್ತು 29th May. ಸೊ ಮಮ್ಮಿ ಡ್ಯಾಡಿ ನೆನ್ನೆ ಮಂತ್ರಾಲಯಕ್ಕೆ ಹೋಗಿದ್ದಾರೆ ಟ್ರೈನಲ್ಲಿ. ನಾನು ವಿವೇಕ್ಕೆ ಹೋಗಿ ಬುಕ್ ಮಾಡಿಕೊಟ್ಟು ಟ್ರೈನ್ ಹತ್ತಿಸ್ಬಿಟ್ಟು ಬಂದ್ವಿ. ಆಲ್ರೆಡಿ ಬರ್ತಾಯಿದ್ದಾರೆ, ದರ್ಶನ ಎಲ್ಲ ಆಯಿತು. ನನ್ನ ಮಕ್ಕಳ ಹೆಸರಲ್ಲಿ ಅನ್ನದಾನ ಕೊಟ್ಬಿಟ್ಟು ದರ್ಶನ ಮಾಡಿಕೊಂಡು ಆಲ್ರೆಡಿ ರಿಟರ್ನ್ ಆಗ್ತಿದ್ದಾರೆ 29th. ಆದರೆ ಈವ್ನಿಂಗ್ ಕೇಕ್ ಕಟ್ ಮಾಡಿಸ್ತೀನಿ, ಇಲ್ಲ ಮಾಡಿಸ್ಲೇಬೇಕು, ನಾನು ಅಂದ್ಕೊಂಡಿದ್ದೀನಿ ಮಾಡಿಸ್ತೀನಿ. ಅದಾದಮೇಲೆ ನನ್ನ ತಂಗಿ ನೈಟ್ ಡ್ಯೂಟಿ ಮಾಡ್ತಾಳೆ. 6:30ಗೆ ಹೋಗಿ ಮಾರ್ನಿಂಗ್ 3:30ಗೆ ಬರ್ತಾಳೆ. ಅವಾಗ 3:30ಗೆ ಎದ್ಬಿಟ್ಟು ಅವಳ ಜೊತೆ ಸ್ವಲ್ಪ ಆಟಾಡಿ 7 o'clock ನಾನು 6 o'clock ಏನೋ ಎದ್ದೆ. ಒಂದು ಮೇಕೋವರ್ ಇತ್ತು ನನಗೆ ನಾಗರಬಾವಿಲಿ. ಅಲ್ಲಿ ಹೋಗಿ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಪಾಪ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಟ್ಟಿದ್ಲು. ಪಾತ್ರೆ ಒಂದು ಇತ್ತು ಅಂತೇಳಿ ನಾನು ತೊಳಿತಾ ಇದ್ದೀನಿ.
ಕಸ ಗುಡಿಸಿ ನನ್ನ ರೂಮೆಲ್ಲ ಕ್ಲೀನ್ ಮಾಡಿ ಎಲ್ಲ ಚಲಾಪಲಿ ಮಾಡಾಕ್ಬಿಟ್ಟಿದ್ದೆ, ಬಟ್ಟೆನೆಲ್ಲ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದಾಳೆ ಪಾಪ. ನನ್ನ ಮಗನ ನೋಡಿಕೊಂಡು ನನ್ನ ಮಗಳನ್ನ ನಾನು ಕರ್ಕೊಂಡು ಹೋಗಿದ್ದೆ. ಇಲ್ಲಾಂದರೆ ಮಮ್ಮಿ ಇದ್ದರೆ ಮಮ್ಮಿ ನೋಡ್ಕೋತಾರೆ, ಇಲ್ಲಾಂದರೆ ನಾನು ಕರ್ಕೊಂಡು ಹೋಗ್ಬೇಕಾಗುತ್ತೆ. ಇನ್ನೊಬ್ಳು ತಂಗಿಗೆ ಕಾಲೇಜ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ, ಅವಳು ಇವಾಗ ಸೆಕೆಂಡ್ PUC. ಸೊ ನನ್ನ ರೂಟೀನ್ ಈ ಥರ ವ್ಲಾಗ್ ಮಾಡಿ ತುಂಬ ದಿನ ಆಯಿತು. ಸೊ ನನ್ನ ಡೈಲಿ ರೂಟೀನ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ಇವಾಗ ಪಾತ್ರೆ ಎಲ್ಲ ಬೆಳಗಿ ನೆಕ್ಸ್ಟ್ ಏನೇನಿದೆ ಅಂತ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಅದಾದಮೇಲೆ ನನ್ನ ಒಂದು ಸರ್ಟಿಫಿಕೇಟ್ಸ್ ತೋರಿಸಿ ಅಂತ ಹೇಳಿದ್ದೀರಾ, ಅದು ತೋರಿಸ್ತೀನಿ. ಮತ್ತು ರೆಕಾರ್ಡ್ ಬುಕ್ ತೋರಿಸಿ ಅಂತ ಹೇಳಿ ಅದು ಕೂಡ ತೋರಿಸ್ತೀನಿ. ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಪ್ರತಿಯೊಂದು ಬರುತ್ತೆ, ಎಲ್ಲನೂ ನೀವು ಡೀಟೇಲ್ ಆಗಿ ನೋಡ್ಕೋಬೋದು. ಸೊ ಇವಾಗ ಪಾತ್ರೆ ಎಲ್ಲ ಬೆಳಗ್ಗೆ ನೀಟಾಗಿ ಕ್ಲೀನ್ ಮಾಡಿ ಸ್ಟವ್ ಎಲ್ಲ. ಅದಾದಮೇಲೆ ನೆಕ್ಸ್ಟ್ ಪ್ರೊಸೆಸ್ಗೆ ಹೋಗೋಣ. ಈವ್ನಿಂಗ್ ನೈಟ್ ನಮ್ಮ ಡ್ಯಾಡಿ ಮಮ್ಮಿ ಬಂದರೆ ಕೇಕ್ ಕಟ್ ಮಾಡಿಸಿ ಆ ಒಂದು ಕ್ಲಿಪ್ಪಿಂಗ್ಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಕೆಲವೊಂದಷ್ಟು ಜನ ನಮ್ಮ ಹತ್ರದಲ್ಲಿರೋರೇನೆ ಅವರೆಲ್ಲ ನನ್ನ ಬಗ್ಗೆ ಏನೆಲ್ಲ ಮಾತಾಡ್ತಾರೆ ಅಂದರೆ, ನಂಗೆ ಕಿವಿಗೆ ಬಿತ್ತು ಅದೆಲ್ಲ. ಲೈಕ್ ಇವಳು ಮೇಕಪ್ ಮಾಡಿಕೊಂಡು ಏನು ಕಿದ್ದಬಾಕ್ಬಿಡ್ತಾಳೆ, ಏನು ಸಾಧಿಸ್ಬಿಡ್ತಾಳೆ, ಆ ಥರ ಎಲ್ಲ ಮಾತು ಬಂದಿತ್ತು. ಸೊ ಫೈನಲಿ ನಾನು ಐ ಹ್ಯಾವ್ ಡಿಡ್ ಇಟ್. ನಾನು ಹಾಕಿರೋ ಬಂಡವಾಳಕ್ಕಿಂತ ಹೆಚ್ಚು ಸಂಪಾದನೆ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಸೊ ಅವರು ನನ್ನ ಕೈಲಿ ಆಗ್ತಾಯಿಲ್ಲ ಅಂತ ನೋಡ್ತಿದ್ದಾರೆ, ನಾನು ಅಲ್ಲೇ ಮಾಡಿ ತೋರಿಸ್ಬೇಕು ಅವ್ರಿಗೆ. ಲೈಕ್ ಆನ್ ದ ಫೇಸೇ ಇರಬೇಕು, ಲೈಕ್ ಆನ್ ದ ಫೇಸ್ ಹೊಡಿಬೇಕು ನಾನು, ಆ ಥರ ನಾನೊಂದು ನಿಂತ್ಕೋಬೇಕು. ಐ ಹ್ಯಾವ್ ಟು ಡೂ ಇಟ್, ಐ ವಿಲ್ ಡೂ ಇಟ್ ಅಂತ ನಾನು ಮಾಡಿದ್ದೀನಿ. ಸೊ ದಿಸ್ ಈಸ್ ಮೈ ಚಾಲೆಂಜಾಗಿ ತೊಗೊಂಡು ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಸೊ ನಾನು ಅಲ್ಲಿ ಅತ್ತೆ ಮನೇಲಿ ಯಾಕಿಲ್ಲ ಅಂದರೆ, ನಾನೊಂದು ಕೆಲಸದ ಮೇಲೆ ಬಂದು ಇಲ್ಲಿ ಸ್ವಲ್ಪ ಮೇಕಪ್ ಬ್ಯುಸಿ ಇರೋದ್ರಿಂದ ನಾನು ಇಲ್ಲಿದ್ದೀನಿ ಅಷ್ಟೇ. ವಿಲ್ ಗೋ ಬ್ಯಾಕ್ ಅಂದರೆ ನಾನು ಹೋಗ್ತೀನಿ ಅಲ್ಲಿಗೆ. ಯಾರೂ ಆ ಥರ ಬಿಡಲ್ಲ. ನನ್ನ ಗಂಡಗೂ ಗೊತ್ತು, ನನ್ನ ಗಂಡ ನಾನೇನು ಅಂತ ನನ್ನ ಗಂಡಗೆ ಒಬ್ಬನಿಗೆ ಗೊತ್ತಿದ್ರೆ ಸಾಕು, ಬೇರೆಯವ್ರು ನಾನು ಯಾರ ಬಗ್ಗೆನೂ ತಲೆನೇ ಕೆಡಿಸ್ಕೊಳ್ಳಲ್ಲ. ಯಾರು ಹೆಂಗಾದರೂ ಹೋಗಲಿ, ನಾನಾಯಿತು, ನನ್ನ ಗಂಡ ಆಯಿತು, ನನ್ನ ಸಂಸಾರ ಆಯಿತು, ಇಷ್ಟೇ ನನ್ನ ತಲೆಯಲ್ಲಿರೋದು. ಸೊ ನನ್ನ ಗಂಡಗೆ ನಾನೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ಸೊ ಅವರೇ ಬಿಟ್ಟಿರೋದು, ಪರವಾಗಿಲ್ಲ ನಿನ್ನ ಕೆಲಸ. ನಾನು ಎಲ್ಲೇ ಹೋದ್ರು, ನಾನು ಎಲ್ಲೇ ಮೇಕಪ್ಗೆ ಹೋದ್ರೂ ಅವರೇ ಬಂದು ಕರ್ಕೊಂಡು ಹೋಗ್ತಾರೆ. ಶಿವಮೊಗ್ಗ ಹಾಸನಕ್ಕೆ ಹೋಗಿದಾಗೂ ಅವ್ರು ಬಂದಿದ್ದರು, ಅವ್ರು ನನ್ನ ಜೊತೆಲೇ ಇದ್ದರು, ಇವಾಗೂ ಕೂಡ ನನ್ನ ಜೊತೆಲೇ ಇದ್ದಾರೆ. ನಾನು ಯಾವುದೇ ಒಂದು ಮೇಕಪ್ ಚಿಕ್ಕದಾಗಿ ಇಲ್ಲೇ ನಮ್ಮ ಮನೆ ಹತ್ರ ಇದ್ರೂ ಅವರೇ ಬಂದು ನಾನು ಕರ್ಕೊಂಡು ಹೋಗ್ತಾರೆ. ಸೊ ಈ ಥರ ಒಂದು ಬಾಂಡಿಂಗ್ ನನ್ನ ಮತ್ತು ನನ್ನ ಗಂಡ ಬಾಂಡಿಂಗ್. ಸೊ ನಾನು ಯಾವುದೇ ರೀತಿ ಅವ್ರ ಜೊತೇಲಿ ಜಗಳ ಆಡಿಲ್ಲ. ಸೊ ವಿ ಆರ್ ಹ್ಯಾಪಿ ಅಂತಲೇ ಹೇಳ್ಬೋದು. ಸೊ ಎಸ್, ಈ ಒಂದು ಕ್ಲಾರಿಫಿಕೇಷನ್ನ ನಿಮ್ಗೆಲ್ಲರಿಗೂ ತಿಳಿಸ್ಬೇಕಾಗಿತ್ತು, ತಿಳಿಸಿದ್ದೀನಿ. ಮತ್ತು ನಾನು ದಿನ ವ್ಲಾಗ್ನ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಇನ್ಮೇಲೆ ಆದಷ್ಟು ಟ್ರೈ ಮಾಡ್ತೀನಿ ನಾನು. ಅಷ್ಟೇ ಗೈಸ್, ಕ್ಲಾರಿಫಿಕೇಷನ್ ನಿಮ್ಮೆಲ್ಲರಿಗೂ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೋಪ್ ಎಲ್ಲರಿಗೂ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ. ಟೇಕ್ ಕೇರ್, ಬಾಯ್.